ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿವಸ ನಿಮಗೆ ತೋರಿಸ್ತಾ ಇರೋದು ಚಿಕ್ಕಬಳ್ಳಾಪುರದ ಹತ್ರ ಸ್ಥಾಪನೆಯಾದಂತಹ ಆದಿಯೋಗಿ ಶಿವನ ಸ್ಟ್ಯಾಚ್ಯೂ. ಸದ್ಗುರು ಅವರಿಂದ ಸ್ಥಾಪನೆಯಾದಂತಹ ಈ ಸ್ಟ್ಯಾಚ್ಯೂ ನಿಮ್ಮ ಕಣ್ಮುಂದೆ ಇವಾಗ ನಾನು ನನ್ನ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಕಮಾನ್ ರೆಡಿ ಆಗ್ತಾಯಿದೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ರೋಡ್ ಕೂಡ ಮಾಡ್ತಾ ಇದ್ದಾರೆ. ಈ ಕಚ್ಚಾ ರೋಡ್ ಇದೆ. ನಾವು ಇವಾಗ ಹೋಗ್ತಾ ಇದ್ವಿ. ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸ್ ಫೀ ಇದೆ. ಒಂದು ಪಂಚಾಯಿತಿ ಕಡೆಯಿಂದ ಏನೋ ಫೀ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬೈಕಿಗೆ 10 ರುಪೀಸು, ಕಾರು ಮತ್ತು ದೊಡ್ಡ ವಾಹನಗಳಿಗೆ 20-30 ಈ ರೀತಿ ಎಂಟ್ರೆನ್ಸ್ ಫೀ ತೊಗೊತಾ ಇದ್ದಾರೆ. ನೋಡಿ ಯಾವ ಥರ ಕಾಣ್ತಾ ಇದೆ. ಒಂದು ರೀತಿ ಹಿಮಾಲಯಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದು ವಾತಾವರಣ ಇದೆ. ಅಲ್ಲಲ್ಲಿ ಚಿಕ್ಕದಾಗಿ ಕೆರೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ವಾತಾವರಣ ನೋಡಿದರೆ ಕಲ್ಲಿನ ಗಣಿಗಾರಿಕೆ ನಡೆಯೋಕ್ಕಂಥ ಸ್ಥಳ ಇರಬೇಕು. ಇಲ್ಲಿ ಇದನ್ನು ಆರಿಸಿದ್ದಾರೆ ಜಾಗವನ್ನು ಸದ್ಗುರು ಅವರು. ಇನ್ನೂ ಸ್ವಲ್ಪ ದಿನದಲ್ಲಿ ಇದಕ್ಕೆ ಒಳ್ಳೆಯ ರಸ್ತೆ ನಿರ್ಮಾಣ ಮಾಡ್ತಾರೆ ಅನಿಸುತ್ತೆ. ವೀಕೆಂಡಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ. ಬೆಂಗಳೂರಿಂದ, ತುಮಕೂರಿಂದ, ಸುತ್ತರ್ತ ಇರೋಂತಹ ನಿಯರ್ಬೈ ಡಿಸ್ಟಿಕ್ಗಳಿಂದ ವೀಕೆಂಡಲ್ಲಂತೂ ಬರ್ತಾನೆ ಇರ್ತಾರೆ. ನಂದಿ ಹಿಲ್ಸ್ ಇಲ್ಲಿಂದ ತುಂಬ ಹತ್ತಿರ ಆಗೋದ್ರಿಂದ ಸಂಡೇ ಒಳ್ಳೆ ಚಾಯ್ಸ್ ಆಗಿರುತ್ತೆ. ಈ ಕಡೆ ನಂದಿ ಹಿಲ್ಸ್ ನೋಡ್ಬೋದು, ಇದನ್ನು ನೋಡ್ಬೋದು. ಇಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ಟಾಯ್ಲೆಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಟೆಂಪ್ರರಿ ಇವು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಟೆಂಪ್ರರಿ ಅಂದರೆ ಸ್ಟ್ಯಾಚ್ಯೂವಿನ ಎಡಭಾಗದಲ್ಲಿ ಇದೇ ನಮಗೆ ಕಾಣ್ತಾ ಇರೋ ಸ್ಟ್ಯಾಚ್ಯೂ. ಇದು ಮುಂದೆ ಅದರ ಮೈದಾನ. ಇಲ್ಲೆಲ್ಲ ಯೋಗಾಸನಕ್ಕೆ ಮತ್ತು ಪ್ರೋಗ್ರಾಮ್ಗಳನ್ನು ನಡೆಸಲಿಕ್ಕೆ ಒಂದು ಜಾಗವನ್ನು ಇಲ್ಲಿ ಸಿದ್ಧತೆಯನ್ನು ಮಾಡ್ತಾಯಿದ್ದಾರೆ. ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಕೊಯಂಬತ್ತೂರಿಗೆ ಹೋಗಿ ನೋಡಬೇಕಾಗಿತ್ತು ನಾವು ಈ ಒಂದು ಸ್ಟ್ಯಾಚ್ಯೂನ. 112 ಅಡಿ ಎತ್ತರ ಇದೆ. ನಾವು ಕರ್ನಾಟಕದ ಜನತೆಗೆ ಅನುಕೂಲ ಆಗಲಿ, ಈ ಭಾಗದ ಜನತೆಗೆ ಅಂತ ಸದ್ಗುರು ಅವರು ಈ ಸ್ಟ್ಯಾಚ್ಯೂವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೊಯಂಬತ್ತೂರಲ್ಲಿ ಏನು ಎತ್ತರ, ಅಗಲ, ದಪ್ಪ ಏನು ಒಂದು ಅಳತೆ ಇದೆ, ಅದೇ ಅಳತೆಯಲ್ಲಿ ಇಲ್ಲಿ ಕೂಡ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೇವಲ ಒಂದು 8 ಕಿಲೋಮೀಟ್ರ್ ದೂರ ಅಷ್ಟೇ. ಬೆಂಗಳೂರಿಂದ ನಿಯರ್ ಆಗುತ್ತೆ. ತುಮಕೂರಿಂದ 90 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ತೆಳಗಡೆ ಆ ಸ್ಟ್ಯಾಚ್ಯೂವಿನ ಒಂದು ತೆಳಗಡೆ ಒಂದು ನಾಗೇಂದ್ರನ ದೇವಸ್ಥಾನ ಇದೆ. ಇಲ್ಲಿ ಆ ನಾಗೇಂದ್ರ ದೇವಸ್ಥಾನ ಅಂತ ಕಾಣ್ತಿದೆ ಎದುರುಗಡೆ. ಅಲ್ಲಿ ಒಂದು ಪವಿತ್ರವಾದ ನೀರನ್ನು ಇಟ್ಟಿದ್ದಾರೆ ತಾಮ್ರದ ಬಿಂದಿಗೆಯಲ್ಲಿ. ಅದನ್ನು ತೆಗೆದುಕೊಂಡು ಬಂದು ನಾವು ಇಲ್ಲಿ ಹಾಕಿದರೆ ನಮ್ಮ ಪಾಪಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ 50-100 ರೂಪಾಯಿ ಹೀಗೆ ಅಮೌಂಟನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ ಹಾಕ್ತಿದ್ದಾರೆ ನೋಡಿ, ಯಾವುದೋ ಒಂದು ಭಕ್ತಾಗಿ ಇಲ್ಲಿ ನೀರನ್ನು ಈ ಥರ ಹಾಕ್ತಿದ್ದಾರೆ ನೋಡಿ. ಇದೇ ರೀತಿ 50-100 ರೂಪಾಯಿ ಅಂತ ಈ ರೀತಿ ಮಾಡಿದ್ದಾರೆ. ಇದು ಎದುರುಗಡೆ ಆ ಸ್ಟ್ಯಾಚ್ಯೂವಿನ ಎದುರುಗಡೆ ಇರೋಂತಹ ಮತ್ತೊಂದು ನಾಗೇಂದ್ರ ದೇವಸ್ಥಾನ ಇದು. ಇಲ್ಲಿ ನಾಗೇಂದ್ರಗೋಸ್ಕರನೇ ನೇಮಕ ಮಾಡಿದ್ದಾರೆ ದೇವಸ್ಥಾನವನ್ನು. ಇದನ್ನು ನೋಡ್ಬೋದು ನಾವು. ಇದರ ಎದುರುಗಡೆನೇ ಸ್ಟ್ಯಾಚ್ಯೂ ಕಾಣ್ತಾ ಇರೋದು ನಾವು.
ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಚಿಕ್ಕಬಳ್ಳಾಪುರದಿಂದ ನೀವು ಅಲ್ಲಿ ಹೈವೇ ರಸ್ತೆಗೆ ಬಂದ ತಕ್ಷಣ ನಿಮಗೆ ಆಟೋಗಳು ಲಭ್ಯ ಅದಕ್ಕೆ ಬರಲಿಕ್ಕೆ ಸದುಪಯೋಗಪಡಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.